ಜಗದೀಶ್ ಶೆಟ್ಟರ್ ಹೊಸಬ್ರು ಅದಾರ, ಅವ್ರೇನು ಬರೋದು ಚಾನ್ಸೇ ಇಲ್ಲ, ಬರೋದೂ ಇಲ್ಲ. ನಮ್ಮ ಬೆಂಬಲ ಮೋದಿಯವ್ರಿಗೆ ನಮ್ಮ ಶ್ವಾಸ ಇರೋವರೆಗೂ, ಮೋದಿಯವ್ರ ಶ್ವಾಸ ಇರೋವರೆಗೂ ಬರೋದು ಅವರೇನೆ. ಜಗದೀಶ್ ಶೆಟ್ಟರು ಅಲ್ಲಿ ಆಲ್ರೆಡಿ ಸೋತಿದ್ದಾರೆ. ಸೋತ ಮೇಲೆ ಸೋತ ಮನುಷ್ಯವ್ರನ್ನ ಮತ್ತೆ ಇಲ್ಲಿ ತಂದು ಅವ್ರನ್ನ ನಿಲ್ಲಿಸ್ತಾರಂತಂದ್ರೆ ಅವ್ರಿಗೆ ಇಲ್ಲಂತೂ ಏಕ್ದಮ್ ಅವ್ರು ಠೇವಣಿನೇ ಕಳ್ಕೊತಾರಂತ ಅನ್ನೋದು ನಮ್ಗೆ ಆಯ್ತು ಗೊತ್ತೈತಿ. ಮೋದಿ ಬಂದ್ರೆ ದೇಶಕ್ಕೆ ಚಲೋ ರೀ, ಮತ್ತು ಬಡವ್ರಿಗೆಲ್ಲ ಬೇಕಂದ್ರೆ ಈಗ ಚಲೋ ರೀ ಕಾಂಗ್ರೆಸ್. ಮತದಾರರ ಮನದಾಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಜರತ್ ನದಾಫ್. ನಾನೀಗ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿದ್ದೇನೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು ಈ ಬಾರಿ BJPಯಿಂದ ಸ್ಪರ್ಧೆ ಮಾಡಿದರೆ, ಕರ್ನಾಟಕ ಸರ್ಕಾರದ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಡೀತಾ ಇತ್ತು, ಧಾರವಾಡದ ಸೆಂಟ್ರಲ್ ಕ್ಷೇತ್ರದಿಂದ BJPಯ ಟಿಕೆಟ್ ವಂಚಿತರಾದಂಥ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಸನ್ನು ಸೇರ್ತಾರೆ. ಆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ನಂತರ ಕಾಂಗ್ರೆಸ್ನಲ್ಲಿ ತಮ್ಮ ಎದುರಾಳಿಯಾದಂಥ ಮಹೇಶ್ ತೆಂಗಿನಕಾಯಿ ಅವರ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ. ಅದಾದ ನಂತರ ರಾಜಕೀಯ ಬದಲಾವಣೆಯಲ್ಲಿ ಮತ್ತೆ BJPಯನ್ನು ಸೇರಿರುವಂಥ ಜಗದೀಶ್ ಶೆಟ್ಟರ್ ಅವರು ಧಾರವಾಡದಿಂದ ಬೆಳಗಾವಿಯ ಲೋಕಸಭಾ ಕ್ಷೇತ್ರದ BJPಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ವೀಕ್ಷಕರೇ, ನಾನಿವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮತದಾರರ ಅನಿಸಿಕೆ ಏನನ್ನೋದೇ ಅದನ್ನು ಅವರ ಬಾಯಲ್ಲೇ ಕೇಳೋಣ ಬನ್ನಿ. मोदी सरकार काय मोदी देशाचे चांगलं करणार मोदी. ಹೆಬ್ಬಾಳ್ಕರ್ ಹೌದು ರೀ, ಅವ್ರಿಗೆ ನಮ್ಗೆ ಚಲೋ ಕೆಲಸ ಮಾಡಿದ್ರಿ ಅವರು. ಹೌದು ರೀ, ನಾವು ಹೆಬ್ಬಾಳ್ಕರ್ ಬಾಯಿಗೆ ಅವ್ರಿಗೆ ಹಾಕೋರಿ. ಯಾಕಂದ್ರೆ ನಮ್ಮ ಊರಾಗ ಕೆಲಸನೂ ಮಾಡ್ಯಾರು, ಮತ್ತು ಈಗ ಹೆಂಗಸೂರಿಗೆ 2,000 ರೂಪಾಯಿ ಕೊಡತ್ತಾರು. ನಮಗೆ ಚಲೋ ಆಗಿದ್ರಿ. ನಮಗೆ ಕೊಡದಿರ್ವಾರ ಯಾಕೆ ಅವ್ರು ನಮ್ಮ ಮನ್ಯಾಗ ಹೆಂಗಸೂರಿಗೆ ಬಂದಲ್ಲ. BJP ಯಾರಂತಾರೆ BJP? ಜಗದೀಶ್ ಶೆಟ್ಟರ್. ಇಲ್ಲೇ ಜಾಸ್ತಿ ಕಾಂಗ್ರೆಸ್ನ ಐತ್ರಿ. ಇಲ್ಲಿ ಹೆಬ್ಬಾಳ್ಕರ್ ಬಾಯಿ ಕೆಲಸ ಮಾಡಿದಾರಲ್ಲ. ಜಗದೀಶ್ ಶೆಟ್ಟರ್ ಹೊಸಬ್ರು ಅದಾರ, ಅವ್ರೇನು ಬರೋದು ಚಾನ್ಸೇ ಇಲ್ಲ, ಬರೋದೂ ಇಲ್ಲ. ಎಷ್ಟೋ ಸರ ನಮಗೆ MP ಇದ್ದಾಗ, ಮಂತ್ರಿ ಇದ್ದಾಗ ಅವ್ರು ಒಂದು ಕೆಲಸ ನಮ್ಗೆ ಬೆಳಗಾವಿ ಕೊಟ್ಟೂ ಇಲ್ಲ. MP ಇದ್ದಾಗ ಎಷ್ಟು ಇದು ಬಂದಿದ್ದು ಇಲ್ಲಿ ಕಂಪ್ನಿಗಳು ಎಲ್ಲ ಕಂಪ್ನಿಗಳೆಲ್ಲ ಹುಬ್ಳಿಗೆ ಹಾಕೊಂಡ ಧಾರವಾಡಕ್ಕೆ ಹಾಕೊಂಡ್ಬಿಟ್ಟಿದ್ದಾನೆ, ಬರುವುದಿಲ್ಲ. ನಾವು BJP ರೀ ಸರ್ಕಾರ ಚಲೋ ಇದ್ದಾವ್ರಿ, ಎಲ್ಲ ಮಾಡಿದೆಲ್ಲ ಬರೋಬ್ಬರಿ ಐತಿ. ಹಾಂ, ನಮ್ಗೆ ಅರ್ಥ ಮೋದಿ ಕರೆಕ್ಟ್. ಕಾಂಗ್ರೆಸ್ ಹಾಕದ್ರಿ ಬೆಳಗಾವಿ. ಯಾಕಂದ್ರೆ ಈಗ ಹಿಂದಿನ ML BJP MP ಗಳು ನೋಡ್ಬೇಕಾರೆ ಅದ್ರ ಏನು ಕೆಲಸ ಆಗಿಲ್ಲ ರೀ. ಈಗ 15 ವರ್ಷ ಅದು ಇವರು ಮೆಟ್ಗುಡ್ ಅವ್ರು ಬಂದರು, ಅವರು ಮಿಸ್ಸಸ್ಸು ಬಂದರು. ಆದ್ರೆ ಯಾವುದೇ ರೀತಿ ಮಂಗಳ ಮೇಡಮ್ ಅವ್ರು ಬಂದರು, ಯಾವುದೇ ರೀತಿ ಕೆಲಸ ಆಗಿಲ್ಲ ರೀ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ 10 ವರ್ಷ ಈಗ ರನ್ನಿಂಗ್ 10ನೇ ವರ್ಷ ರನ್ನಿಂಗ್ ಇದ್ರಿ ಅವ್ರು ಕೆಲಸ ಮಾಡಿದಾರೋ, ಅವ್ರ ಮಗನೂ ಕೆಲಸ ಮಾಡ್ತಾ ಒಂದು ಗ್ಯಾರಂಟಿ ಐತ್ರಿ ಈ ಕ್ಷೇತ್ರಕ್ಕೆ. ಅದಕ್ಕೆ ಮೃಣಾಲ್ ಹೆಬ್ಬಾಳ್ಕರ್ ಅವ್ರನ್ನ ಆರಿಸಿ ತರ್ಬೇಕಂತ ಎಲ್ಲರೂ ಪಣ ತೊಟ್ಟಿದ್ದಾರೆ ಸರ್. ನೋಡ್ರಿ, ಇಲ್ಲೇ ನಮಗೆ ಜಗದೀಶ್ ಶೆಟ್ಟರು ಬಂದಾರ. ಆದರೆ ಜಗದೀಶ್ ಶೆಟ್ಟರಿಗೆ ಇಲ್ಲೇ ಅಲ್ಲಿ ನಮ್ಮ ಎಷ್ಟೋ ಕಂಪ್ನಿಗಳು ಬಂದರು, ಇಲ್ಲಿಂದ ವಾಪಸ್ ಹೋಗಿದ್ದಾರೆ. ಮುಖ್ಯಮಂತ್ರಿಗಳಿದ್ದಾಗ ನಮಗೇನು ಕೆಲಸ ಮಾಡಿಲ್ಲ. ಮತ್ತು ಲಕ್ಷ್ಮೀ ಅಕ್ಕ ಅವ್ರದ್ದು ಅವ್ರದ್ದು ಭಾಳ ಇದೈತಿ ಅಭಿವೃದ್ಧಿ ಅಧಿಕಾರ, ಅಂದ್ರೆ ಅಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರ ಮಗ ನಿತ್ತರು ಅವ್ರು ಒಳ್ಳೆ ಇಬ್ಬರು ಕೂಡಿ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅನ್ನೋದು ನಮಗೆ ನಂಬಿಕೆ ಐತಿ. ಜಗದೀಶ್ ಶೆಟ್ಟರು ಅಲ್ಲಿ ಆಲ್ರೆಡಿ ಸೋತಿದ್ದಾರೆ. ಸೋತ ಮೇಲೆ ಸೋತ ಮನುಷ್ಯವ್ರನ್ನ ಮತ್ತೆ ಇಲ್ಲಿ ತಂದು ಅವ್ರನ್ನ ನಿಲ್ಲಿಸ್ತಾರಂತಂದ್ರೆ ಅವ್ರಿಗೆ ಇಲ್ಲಂತೂ ಏಕ್ದಮ್ ಅವ್ರು ಠೇವಣಿನೇ ಕಳ್ಕೊತಾರಂತ ಅನ್ನೋದು ನಮ್ಗೆ ಆಯ್ತು ಗೊತ್ತೈತಿ. ಇಲೆಕ್ಷನ್ ಐತ್ರಿ, ಬರೋಬ್ಬರೈತಿ, ಎಲ್ಲ ಐತಿ. ಏನು BJP ಬರ್ಬೇಕು ಅನ್ನೋದು ಐತ್ರಿ. BJP ಯಾಕೆ ಬರ್ಬೇಕು? ಸರ್ಕಾರ ಚಲೋ ಐತೆ ಅನ್ಬೇಕು, ಅದ ಬರ್ಬೇಕಲ್ಲ. ಕೆಲಸ ಮಾಡ್ಯಾರ, ಮತ್ತು ಯಾಕಂದ್ರೆ ಅದರಿಂದ ನಮಗೆಲ್ಲ ಅನುಕೂಲ ಐತ್ರಲ್ಲ. ಮೇಡಮ್ನಿಂದ ನಮ್ಮ ಊರಿಗೆ ಚಲೋ ಆಗೈತಿ. ಶಾಲಿದಾಗಲಿ ಯಾವುದೋ ನೀರಿಂದಾಗಲಿ ನಮಗೆಲ್ಲ ಚಲೋ ಮಾಡಿದಾರು. ಈಗ ಅವ್ರ ಮಗ ಕುಂತಾರು, ಅವ್ರಿಗೆ ನಾವೆಲ್ಲ ನಾವು ಓಟ್ ಹಾಕೋಬೇಕಂತೇಳಿ ನಮ್ದು ಇಚ್ಛೆ ಐತಿ. BJP ಹಾಕಂಗಿಲ್ಲ. ಯಾಕಂದ್ರೆ ನಮಗೆ ಹೆಬ್ಬಾಳ್ಕರ್ ಬಾಯಿ ಅವರಿಂದ ನಮಗೆಲ್ಲ ಇದಾಗೈತಿ. ಗ್ಯಾರಂಟಿ ಕಾರ್ಡ್ ಎಲ್ಲ ನಮ್ಗೆ ಅನುಕೂಲ ಆಗೈತಿ, ಬಸ್ಸಿಂದ ಅದು ಎಲ್ಲ. ಅದ್ರ ಸಲುವಾಗಿ ನಾವು ಈಗ ಹೆಬ್ಬಾಳ್ಕರ್ ಅವ್ರ ಮಗ್ಗ ನಾವು ಎಲ್ಲರೂ ಓಟ್ ಹಾಕ್ತೇವೆ. ನಮಗೆಲ್ಲ ಸಹಾಯ ಮಾಡಿದ್ದಾರೆ, ಎಲ್ಲ ಅಕ್ಕ ಅವರು ಇದನ್ನು ಮಾಡಿದ್ದಾರೆ. ನಾ ಅವರಿಗೆ ಹಾಕೋರು ಓಟ್ರಿ, ಮತ್ತು ಯಾರಿಗೂ ಹಾಕೋದಿಲ್ಲ ರೀ. ನಮಗೆಲ್ಲ ರಸ್ತಾ ಪಸ್ತಾ ಎಲ್ಲ ಮಾಡಿದಾರೆ ರೀ, ಅವ್ರಿಗೆ ಮಾಡ್ತೀವಿ ರೀ. ನಾವು ಫಸ್ಟಿಂದ BJP ರೀ, ಫಸ್ಟಿಂದ BJP.
ಜಗದೀಶ್ ಶೆಟ್ಟರ್ ಕ್ಯಾಂಡಿಡೇಟು ಅಲ್ಲವ್ರ ತಂದು ಇಲ್ಲಿ ಹಾಕ್ಯಾರ ಮತ್ತು ಬಿ ಜೆ ಪಿ ಸಲುವಾಗಿ ಮೋದಿ ಸಲುವಾಗಿ ಸಪೋರ್ಟ್ ಮಾಡಲೇಬೇಕಾಗ್ತದೆ. ನಾವು ಶೆಟ್ಟರು ಲಾಸ್ಟ್ ಟೈಮ್ ಸೀಟಾಗಿ ಬಿಟ್ಟು ಹೋದರು. ಸೊ ಬಿ ಜೆ ಪಿ ಲೀಡರ್ ಆ್ಯಸ್ ಅ ಸಿ ಎಮ್ ಆಗಿ ಆದಮೇಲೂ ಒಂದು ಸೀಟ್ ಸಿಕ್ಕಿಲ್ಲ ಅಂದಮೇಲೆ ಬಿಟ್ಟು ಹೋದ್ರಲ್ಲ, ಅದೊಂದು ಒಳಗಡೆ ನಮ್ಗೆ ನೋವು ಇದೆ. ಆದರೂ ಈಗ ಮೋದಿ ಸೊ ಈ ಮೋದಿ ಸಲುವಾಗಿ ಓಕೆ ನಾವು ಅವ್ರು ಹೆಂಗಿದ್ರು ನಾವು ಸಪೋರ್ಟ್ ಮಾಡಲೇಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಓಟ್ ಹಾಕ್ಬೇಕಂದ್ರೆ 2,000 ರೂಪಾಯಿ ಬಸ್ ಚಾರ್ಜ ಮತ್ತು ಲೈಟ್ ಬಿಲ್ಲು ಎಲ್ಲ ಫ್ರೀ ಮಾಡಿದಕ್ಕೆ ನಮ್ಮ ಮನೆತನಕ್ಕೆ ಒಂದು ಸ್ವಲ್ಪ ಈಗ ಚಿಂತಿಲ್ಲದ ಮನೆತಾನ ಒಯ್ಯಾತವು. ಅದಕ್ಕಾಗಿ ಅವರ ಮಗನನ್ನು ನಾವು ಆರಿಸ್ತರಬೇಕಾಗಿ ನಮ್ದು ಖುಷಿ ಐತ್ರಿ. ಬಿ ಜೆ ಪಿ ನಾವು ಹಾಕೋದನ್ನ ಇಲ್ಲ, ಅವ್ರು ಬರೋದನ್ನ ಇಲ್ಲ, ನಾವು ಏನು ಹಾಕ್ಬೇಕ್ರೆ? ನಮ್ಮ ಕಡೆ ಒಂದು ಸ್ವಲ್ಪ ಬಿ ಜೆ ಪಿ ಜಾಸ್ತಿ ಐತ್ರಿ. ಯಾಕೆ ಬಿ ಜೆ ಪಿ ಐತಿ? ಯಾಕಂತ ಒಟ್ಟು ಒಂದು ಸ್ವಲ್ಪ ದೇಶದ ಅಭಿವೃದ್ಧಿಗೆ ಆಯ್ಕೆ ಒಂದು ಸ್ವಲ್ಪ ಬಿ ಜೆ ಪಿ ಐತ್ರಿ. ಹೆಬ್ಬಾಳ್ಕರ್ ಬಾಯಿ ಮಗನ ಹಾಗೆ ಓಟ್ ಹಾಕೋರಿ. ನಮಗೆಲ್ಲ ಸಹಾಯ ಮಾಡಿದಾಳು, ಬಸ್ಸಿಂದ ರೋಡ ಎಲ್ಲ, ದೇವ್ರ ಗುಡಿಗೆ ಕರೆಂಟ್ ಬಿಲ್ಲ ಏನೆಲ್ಲ ಸಹಾಯ ಮಾಡ್ಯಾಳು. ಎಲ್ಲ ಅವ್ರಿಗೆ ಹಾಕಿ ಅವ್ರನ್ನ ಹಾರಿಸ್ತರ್ತವ್ರಿ. ಬಿ ಜೆ ಪಿ ಹಾಕೋದಿಲ್ಲ ರೀ, ನಾವು ಹೆಬ್ಬಾಳ್ಕರ್ ಬಾಯಿಗೆ ಹಾಕೋರಿ. ನಮಗೆ ಮೋದಿ ಸರ್ಕಾರ ಬರ್ಬೇಕು. ದೇಶಕ್ಕೆ ಭಾಳ ಅಭಿವೃದ್ಧಿ ತಂದಾರ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಣ್ಮಕ್ಳಿಗಂತೂ ಭಾಳ ಚಲೋ ಮಾಡ್ಯಾರ. ಅದಕ್ಕಾಗಿ ಅವರ ಬರ್ಬೇಕು ನಮಗೆ. ನಾವು ಇನ್ನು ಇವಾಗ ಗ್ಯಾರಂಟಿ ನಂಬ್ಕೊತ ಹೋದ್ರೆ ನಾಳೆ ನಾವು ಮತ್ತೆ ಇನ್ನು ಹಿಂದೆ ಬ್ರಿಟಿಷರ ಕೈಗೆ ಹೆಂಗೆ ಸಿಕ್ಕಿದ್ವಲ್ಲ ಹಂಗೆ ಸಿಗ್ತೀವಿ. ಅದಕ್ಕೆ ಗ್ಯಾರಂಟಿಗಳನ್ನ ಯಾರೂ ನಂಬಕ್ಕೆ ಹೋಗ್ಬೇಡ್ರಿ. ಗ್ಯಾರಂಟಿ ಭಾಳ ದಿನ ನಡೆಯಂಗಿಲ್ಲ. ನಾವು ಏನು ಶ್ರಮಪಟ್ಟು ದುಡಿತೀವಿ, ನಮ್ಮ ಸಲುವಾಗಿ ಯಾರು ಶ್ರಮ ಪಡತ್ತಾರ ಅವ್ರನ್ನೊಂದೇ ನೋಡಬೇಕು. ಮೋದಿ ಸರ್ಕಾರ ಬಂದ್ರೆ ಗೆಲ್ಲೋದು. ದಯವಿಟ್ಟು ಎಲ್ಲರೂ ಮೋದಿಯವ್ರಿಗೆ ಓಟ್ ಹಾಕ್ರಿ ಅಂತ ಕೇಳ್ಕೊತೀವಿ ನಾವು. ಅವ್ರ ನಮಗೆ ಚಲೋ ಮಾಡಿದಾರೆ ರೀ, ಒಳ್ಳೆ ಕೆಲಸ ಮಾಡಿದಾರೆ ರೀ. ರೋಡ್ಗಳೆಲ್ಲ ಮಾಡಿಸಿದಾರೆ ರೀ. ಈಗ ಮಶಾನದ ರೋಡ್ ಒಂದು ಮಾಡೋದ ರೀ. ಅಣ್ಣವ್ರು ಬಂದರು ರೀ, ಅವ್ರ ಮಗ ರೀ ನಮಗೆ ರೋಡ್ ಮಾಡಿಕೊಡ್ತಾರೆ ರೀ. ನಮಗೆ ಚಲೋದ ಮಾಡಿದಾರೆ ರೀ. ರೇಷನ್ದು ಇದನ್ನು ಮಾಡಿದಾರೆ ರೀ. ಪಗಾರ ಬರುವಂಗೆ ಮಾಡಿದಾರೆ ರೀ. ನಮಗೆ 2,000 ರೂಪಾಯಿ ಬರ್ತಾವೆ ರೀ. ಇಲೆಕ್ಷನ್ ಬಂದರು ಅಣ್ಣವ್ರಿಗಿನ ಹಾಕವ್ರಿ, ನಾವು ಅವ್ರ ಮಗನ ಹಾಕವ್ರಿ. ಅಕ್ಕವ್ರ ಮಗ ಎಲೆಕ್ಷನ್ಗೆ ಕುಂತಾರಿ. ಅವರ ಆರಿಸಿ ಬರ್ಬೇಕು ಅನ್ನೋದು ನಮಗೆ ಇದು ಗ್ಯಾರಂಟಿ ಐತ್ರಿ. ಆದ್ರೆ ನಮಗೆ ಎಲ್ಲ ರೋಡದ್ದು ನೀರಿಂದು 2,000 ರೂಪಾಯಿ ತಿಂಗಳಿಗೆ ಮತ್ತು ಅಕ್ಕಿ ರೊಕ್ಕ ಎಲ್ಲ ದುಡ್ಡು ಗ್ಯಾರಂಟಿ ಕೊಟ್ಟಿದ್ದಾರೆ ರೀ. ಮತ್ತು ಎಜುಕೇಷನ್ಕದು ಎಲ್ಲ ರೊಕ್ಕ ನಾವು ಉಪಯೋಗ ಮಾಡ್ಕೋತೇವೆ ರೀ. ಇನ್ನೂ ಆರಿಸಿ ಬರಲಿ ಅಂತ ಹೇಳ್ಕಾರ ನಾವು ಹಾರೈಸ್ತೇವೆ ರೀ. ಮೋದಿ ಬಂದ್ರೆ ದೇಶಕ್ಕೆ ಚಲೋ ರೀ. ಮತ್ತು ಬಡವ್ರಿಗೆಲ್ಲ ಬೇಕಂದ್ರೆ ಇದು ಚಲೋ ರೀ ಕಾಂಗ್ರೆಸ್. ಅದರ ಶೆಟ್ಟರು ಹೊರಗಿನವ್ರ ಅಕ್ಕ ರೀ. ಆದರೂ ಮೋದಿ ಅಲ್ಲಿ ನೋಡ್ಕ ಸೊಟ್ಟು ಜನ ಎತ್ತಿ ಇದು ಮಾಡ್ಬೋದು ರೀ. ಹೆಬ್ಬಾಳ್ಕರ್ ಚಲೋ ಐತೆ ರೀ. ಹೆಬ್ಬಾಳ್ಕರು ಇಲ್ಲಿ ಕೆಲಸ ರಗಡ್ ಮಾಡ್ಯಾಡ್ರಿ ಆಕೆ. ಆದ್ರೆ ಏನೋ ಆಕೆ ನೋಡಿ ಕಾಸು ಬಂದ್ರೆ ಆಕೆ ಮಗ ಬರ್ಬೋದು ರೀ. ಒಟ್ಟು ಫೈಟ್ ಆಕೈತೆ ರೀ. ಬೆಳಗಾವಿ ಅಂತೂ ಸೂಪರ್ ಆಗಿದೆ ರೀ ಸರ್. ಎಲ್ಲ ಕಡೆ ಆಲ್ ಕರ್ನಾಟಕ ಹೇಳೋದಂದ್ರೆ ಹಾಂ ರೀ, ಮಂಗಳ ಅಂಗಡಿಯವರು ಇದ್ದಾರೆ, ಅವ್ರ ಮಿಸ್ಟರ್ ಇದ್ರು. ಹಾಂ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ತುಂಬ ಸಖತ್ತಾಗಿ ಮಾಡಿದ್ದಾರೆ, ಏನೂ ಪರವಾಗಿಲ್ಲ ಸರ್. ಜಗದೀಶ್ ಶೆಟ್ಟರ್ ಅಂತೂ ಹೇಳಲೇಬಾರ್ದು. ಅವರಂತೂ ಮತ್ತು ನಾವು ಆರಿಸ್ತಾ ಇರೋದೇ ಅವ್ರಿಗೆ. ಯಾರಿಗೇನಾದರೂ ಆಗಲಿ ನಮ್ಮ ಬೆಂಬಲ ಅವ್ರಿಗೆ ಇರೋದು. ಹೌದು, ನಮ್ಮ ಬೆಂಬಲ ಮೋದಿಯವ್ರಿಗೆ. ನಮ್ಮ ಶ್ವಾಸ ಇರೋವರೆಗೂ, ಮೋದಿಯವ್ರ ಶ್ವಾಸ ಇರೋವರೆಗೂ ಬರೋದು ಅವರೇನೆ, ನಾವಿರೋದು ಅವ್ರ ಹತ್ರ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಬ್, ವಾರ್ತಾವಾರ್ತಿ, ಬೆಳಗಾವಿ.